ಏನು ಕಳೆದ ವರ್ಷ ನವೆಂಬರ್ 21ನೇ ತಾರೀಕು ಇಡೀ ದೇಶ ಒಂದು ದೊಡ್ಡ ವಿಮಾನ ದುರಂತವನ್ನು ನೋಡಿತ್ತು. ದುಬೈ ಏರ್ ಶೋನಲ್ಲಿ ಭಾಗಿಯಾಗಿದ್ದ ನಮ್ಮ ರಕ್ಷಣಾ ಪಡೆಯ ಹೆಮ್ಮೆಯ ತೇಜಸ್ ವಿಮಾನ ಪತನಗೊಂಡಿತ್ತು. ಈ ವೇಳೆ ಭಾರತ ತನ್ನ ಹೆಮ್ಮೆಯ ವಿಂಗ್ ಕಮಾಂಡರ್ ನಮಾನ್ಶ್ ಸಿಯಾಲ್ರನ್ನು ಕಳೆದುಕೊಂಡಿತ್ತು. ಈ ದುರಂತ ಭಾರತೀಯರ ಕಣ್ಣಿಂದ ಮರೆಮಾಚುವ ಮುನ್ನವೇ ಭಾರತದ ಮಟ್ಟಿಗೆ ಮತ್ತೊಂದು ದೊಡ್ಡ ವಿಮಾನ ದುರಂತ ಸಂಭವಿಸಿದೆ. ಈ ಬಾರಿ ವಿಮಾನ ದುರಂತದಲ್ಲಿ ಸಾವಿಗೀಡಾಗಿರೋದು ಮಹಾರಾಷ್ಟ್ರದ ಒಬ್ಬ ಪ್ರಭಾವಿ ರಾಜಕೀಯ ನಾಯಕ, ಜೊತೆಗೆ ಅತಿ ಹೆಚ್ಚು ಕಾಲ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿ ಅಲ್ಲದೇ ಪ್ರಸ್ತುತ ಮಹಾರಾಷ್ಟ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ NCP ನಾಯಕ ಅಜಿತ್ ಪವಾರ್. ಏನು ಇವತ್ತು ಬೆಳಗ್ಗೆ 8:45ಕ್ಕೆ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಇದಲ್ಲದೆ ಅಜಿತ್ ಪವಾರ್ ಜೊತೆ ಪ್ರಯಾಣವನ್ನು ಮಾಡ್ತಾ ಇದ್ದಂಥ ಫ್ಲೈಟ್ನಲ್ಲಿ ಇದ್ದಂಥ ಇಬ್ಬರು ಪೈಲಟ್ಗಳು, ಹಾಗೆಯೇ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ, ಜೊತೆಗೆ ಅಜಿತ್ ಪವಾರ್ಗೆ ಫ್ಲೈಟ್ನಲ್ಲಿ ಅಟೆಂಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಒಬ್ಬರು, ಒಟ್ಟು 5 ಜನ ಈ ಒಂದು ವಿಮಾನ ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಅಜಿತ್ ಪವಾರ್ ಬಾರಾಮತಿಗೆ ಮುಂಬೈನಿಂದ ತೆರಳಿದ್ದಾರೆ. ಅದು ಲೇರ್ಜೆಟ್ 45 VT-SSK ಎನ್ನೋ ವಿಮಾನದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭ ಬಾರಾಮತಿಯಲ್ಲಿ ಒಂದು ಸಾರ್ವಜನಿಕ ಸಭೆ ಇತ್ತು. ಆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅಜಿತ್ ಪವಾರ್ ಮಾತಾಡಬೇಕಾಗಿತ್ತು. ಇದೇ ಕಾರಣಕ್ಕೆ ಅವರು ವಿಮಾನದಲ್ಲಿ ತೆರಳಿದ್ರು. ಆದರೆ ವಿಮಾನ 8:45ಕ್ಕೆ ರನ್ವೇನಲ್ಲೇ ಸ್ಫೋಟಗೊಳ್ಳುವ ಮುಖಾಂತರ ಆ ಫ್ಲೈಟ್ನಲ್ಲಿದ್ದಂಥ 5 ಜನರು ಸಾವನ್ನಪ್ಪಿರ್ತಕ್ಕಂಥದ್ದು. ಆದರೆ ಈಗ ಇರ್ತಕ್ಕಂಥ ಪ್ರಶ್ನೆ, ಯಾಕೆ ಈ ಒಂದು ವಿಮಾನ ಪತನ ಆಯಿತು, ಆ ಒಂದು ಲ್ಯಾಂಡಿಂಗ್ ಆಗುವ ವೇಳೆಯಲ್ಲಿ ಏನೆಲ್ಲ ನಡೀತು, ಇದರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನ್ಯೂಸ್ ಬಿಟ್ ನಿಮ್ಮ ಮುಂದೆ ಇಡುತ್ತೆ. ಇದೇ ಕಾರಣಕ್ಕೆ ಸದ್ಯ ವಿಮಾನ ಅಪಘಾತ ಆಗಿದೆ ಅಂತೇಳಿ ಸದ್ಯಕ್ಕೆ DGCA ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. DGCA ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನ ಮಾಹಿತಿಯ ಪ್ರಕಾರ ಇದೊಂದು ಟೆಕ್ನಿಕಲ್ ಫೇಲ್ಯೂರ್ನಿಂದಾಗಿ ಸಂಭವಿಸಿರುವ ಸಾಧ್ಯತೆ ಇದೆ ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಬ್ಲ್ಯಾಕ್ ಬಾಕ್ಸ್ ಸಾಮಾನ್ಯವಾಗಿ ವಿಮಾನಗಳಲ್ಲಿ ಪತ್ತೆ ಮಾಡ್ತಾರೆ, ಅದರ ಪ್ರಾಥಮಿಕ ಮಾಹಿತಿಯನ್ನು ಅಥವಾ ಏನು ಏರ್ ಕಂಟ್ರೋಲ್ ಜೊತೆ ಕೊನೆಯದಾಗಿ ನಡೆದಂಥ ಸಂಭಾಷಣೆಯನ್ನು ಈಗಾಗಲೇ DGCA ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಸ್ಫೋಟಕ ಮಾಹಿತಿ ಹೊರಗಡೆ ಬಂದಿದೆ. ಸುಮಾರು 8:45ಕ್ಕೂ ಈ ಘಟನೆ ಸಂಭವಿಸುವ ಮೊದಲು 8:30ಕ್ಕೆ ಒಮ್ಮೆ ಲ್ಯಾಂಡಿಂಗ್ ವೇಳೆಯಲ್ಲಿ ಪೈಲಟ್ಗಳು ವಿಫಲರಾಗಿದ್ದರು. ಈ ವಿಮಾನವನ್ನು ಲ್ಯಾಂಡ್ ಮಾಡೋದಕ್ಕೆ ಹೋದಾಗ ಏನು ಸರಿಯಾದ ವಿಜುವಲೈಸೇಷನ್ ಆಗ್ತಾ ಇಲ್ಲ ರನ್ವೇ ಅನ್ನೋ ಕಾರಣಕ್ಕೆ ಕೆಲ ಕಾಲ ಒಂದು ಲ್ಯಾಂಡಿಂಗನ್ನು ಸ್ಥಗಿತಗೊಳಿಸಿದ್ರು ಅಂತೇಳಿ DGCA ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಕಮ್ಯುನಿಕೇಟನ್ನು ಏರ್ ಕಂಟ್ರೋಲರ್ ಜೊತೆ ಮಾತಾಡಿದ್ದಾರೆ ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಪೈಲಟ್ಗಳು ಅನ್ನೋದನ್ನು ಸದ್ಯಕ್ಕೆ ಪತ್ತೆ ಮಾಡಲಾಗಿರ್ತಕ್ಕಂಥದ್ದು. ಆದರೆ 8:45ಕ್ಕೆ ಕೊನೆ ಬಾರಿಗೆ ಲ್ಯಾಂಡಿಂಗ್ಗೆ ಪ್ರಯತ್ನ ಪಟ್ಟಾಗ ಸುಮಾರು 100 ಅಡಿ ಅಂತರದಲ್ಲಿ ವಿಮಾನ ನಿಯಂತ್ರಣವನ್ನು ತಪ್ಪಿ ಕೆಳಗೆ ಅಪ್ಪಳಿಸಿ ಪೀಸ್ ಆಗಿರ್ತಕ್ಕಂಥದ್ದು. ಹೀಗೆ ಪೀಸ್ ಆದ ಕೂಡಲೇ ವಿಮಾನಕ್ಕೆ ಸಂಪೂರ್ಣವಾಗಿ ಬೆಂಕಿ ಹೊತ್ತುಕೊಂಡ ಕಾರಣ ವಿಮಾನದಲ್ಲಿದ್ದ 5 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತೇಳಿ DGCA ಅಧಿಕಾರಿಗಳ ಒಂದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಬಾರಾಮತಿಯ SP ನೀಡೋ ಮಾಹಿತಿ ಪ್ರಕಾರ ಈ 5 ಮೃತದೇಹಗಳನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಷ್ಟರೊಳಗಡೆ ಎಲ್ಲರೂ ಸಹ ಸಾವನ್ನಪ್ಪಿದ್ರು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಅಜಿತ್ ಪವಾರ್ಗೆ ಒಂದು ರಾಜಕೀಯ ಜೀವನವನ್ನು ಕೊಟ್ಟಂಥ ಸ್ಥಳ ಬಾರಾಮತಿ. ಯಾಕಂತಂದರೆ ಅವರ ಮೊದಲಿಗೆ MP ಆಗಿ ಎಲೆಕ್ಟ್ ಆಗುವಂಥದ್ದು ಇದೇ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ 1992ರಲ್ಲಿ. ಅದಾದ ಬಳಿಕ ಅವರ ಒಂದು ಸ್ಥಾನವನ್ನು ಅವರ ಏನು NCP ಸರ್ವೋಚ್ಚ ನಾಯಕ ಅನ್ಸ್ಕೊಂಡಿರ್ತಾರೆ ಶರದ್ ಪವಾರ್ ಅವ್ರಿಗೆ ಬಿಟ್ಕೊಡ್ತಾರೆ. ನಂತರ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧೆಗೆ ಇಳಿಯುವಂಥದ್ದು ಇದೇ ಬಾರಾಮತಿ ಕ್ಷೇತ್ರದಿಂದ ಸತತ 7 ಬಾರಿ ಗೆದ್ದಂಥ ಇತಿಹಾಸವನ್ನು ಅಜಿತ್ ಪವಾರ್ ಹೊಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಯಾವ ಒಂದು ಕ್ಷೇತ್ರದಲ್ಲಿ ಅಜಿತ್ ಪವಾರ್ ಒಂದು ಉನ್ನತವಾದಂಥ ಒಂದು ರಾಜಕೀಯ ಬೆಳವಣಿಗೆಯನ್ನು ಕಂಡಿದ್ರು, ಈಗ ಅದೇ ರಾಜಕೀಯ ಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕೆ, ಅದರಲ್ಲೂ ಏನು ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರಕ್ಕಾಗಿ ತೆರಳಿದ್ರು. ಆ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೇ ಒಂದು ದೊಡ್ಡ ದುರಂತಕ್ಕೆ ಈಡಾಗಿರ್ತಕ್ಕಂಥದ್ದು. ಇನ್ನು ಇಡೀ ಮಹಾರಾಷ್ಟ್ರದ ರಾಜಕೀಯ ಇವತ್ತು ಶಾಕಿಂಗ್ನಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದರೆ ಬೆಳಗ್ಗೆ ಇದ್ದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು
ಕೆಲವೇ ಗಂಟೆಗಳಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತಂದರೆ ನಿಜಕ್ಕೂ ಆ ರಾಜ್ಯದ ರಾಜಕೀಯ ನಾಯಕರು ಇರ್ಬೋದು, ಅಲ್ಲಿಯ ಜನರಿರ್ಬೋದು, ಈ ವಿಚಾರವನ್ನು ಅರಗಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾ ಇರ್ತಕ್ಕಂಥದ್ದು. ಆದರೆ ಈಗಾಗಲೇ ವಿಧಿ ಮುಗಿದು ಹೋಗಿದೆ. DGCA ಅಧಿಕಾರಿಗಳ ಪ್ರಕಾರ ಇದೊಂದು ಟೆಕ್ನಿಕಲ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಈಗ ಸಾಮಾನ್ಯವಾಗಿ ಈ ಒಂದು ಕಾಲಾವಧಿ ಏನಿದೆ ಅಂದರೆ ಈ ಒಂದು ಮಾರ್ಚ್ನವರೆಗೂ, ಅಂದರೆ ಸಾಕಷ್ಟು ಬೆಳಗಿನ ಜಾವ ಮಂಜು ಅಥವಾ ಇಬ್ಬನಿ ಇರೋ ಕಾರಣ ಸಾಕಷ್ಟು ವಿಮಾನಗಳು ಲ್ಯಾಂಡಿಂಗ್ಗೆ ತಡವನ್ನು ಮಾಡ್ತವೆ. ಅದೇ ರೀತಿಯ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದು ಪ್ರಕರಣದಲ್ಲಿ ಬಂದಿರಬಹುದು, ಸಾಧ್ಯತೆಗಳು ದಟ್ಟವಾಗಿದೆ ಅಂತೇಳಿ ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಏನು ಏರ್ ಕಂಟ್ರೋಲ್ ಜೊತೆ ನಡೆಸಿರ್ತಕ್ಕಂಥ ಕೊನೆ ಸಂಭಾಷಣೆಯನ್ನು ಈಗಾಗಲೇ ಸಂಗ್ರಹಿಸಿರ್ತಕ್ಕಂಥದ್ದು. ಆದರೆ ಬ್ಲಾಕ್ ಬಾಕ್ಸ್ನಲ್ಲಿ ಏನೆಲ್ಲ ಮಾಹಿತಿ ಇದೆ, ಬ್ಲಾಕ್ ಬಾಕ್ಸ್ ಯಾವ ರೀತಿಯಲ್ಲಿದೆ, ಇದರಲ್ಲಿ ಏನಾದರೂ ಹೊಸ ವಿಚಾರಗಳು ಪತ್ತೆಯಾಗ್ತಾವ ಅನ್ನೋ ಮಾಹಿತಿಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು. ಆದರೆ ಭಾಳ ಸ್ಪಷ್ಟವಾಗಿ ಇವತ್ತು ರಾಜ್ಯ ರಾಜಕೀಯ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಒಬ್ಬ ತಳಮಟ್ಟದಿಂದ ಬಂದಂಥ ನಾಯಕನನ್ನು ಕಳೆದುಕೊಂಡಿರ್ತಕ್ಕಂಥ ದುಃಖ ಮನೆ ಮಾಡಿರ್ತಕ್ಕಂಥದ್ದು. ಏನು ನಾನು ಈಗಾಗಲೇ ಹೇಳಿದೆ, 2025 ನವೆಂಬರ್ 21 ನಮ್ಮ ರಕ್ಷಣಾ ಪಡೆಯ ಹೆಮ್ಮೆಯ ತೇಜಸ್ ವಿಮಾನದಲ್ಲಿ ಒಬ್ಬ ದೇಶದ ಹೆಮ್ಮೆಯ ವಿಂಗ್ ಕಮಾಂಡರನ್ನು ಕಳೆದುಕೊಂಡು ದೇಶ ದುಃಖ ತಪ್ತರಾಗಿತ್ತು. ಆ ದುಃಖ ನಮ್ಮನ್ನು ಮಾಚುವ ಮುನ್ನ ಒಬ್ಬ ಪ್ರಖ್ಯಾತ ನಾಯಕ ಮಹಾರಾಷ್ಟ್ರದ ಪಾಲಿಗೆ ಆತ ಪ್ರಭಾವಿ ರಾಜಕಾರಣಿ, ಹಲವು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅದು ದೇವೇಂದ್ರ ಫಡ್ನವೀಸ್ ಇರ್ಬೋದು, ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಏಕನಾಥ್ ಶಿಂದೆ ಅವರು ಇರ್ಬೋದು, ಇವರೆಲ್ಲರ ಒಂದು ಕ್ಯಾಬಿನೆಟ್ಗಳಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ NCPಯ ನಾಯಕ ಏನು 1999ರಲ್ಲಿ ಶರದ್ ಪವಾರ್ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರು. ಆಗಲೂ ಸಹ ಕ್ಯಾಬಿನೆಟ್ ದರ್ಜೆಯ ಮುಖ್ಯಮಂತ್ರಿಯಾಗಿ ಅಜಿತ್ ಪವಾರ್ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಜಿತ್ ಪವಾರ್ನ ಕಳೆದುಕೊಂಡಿರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ರಾಜ್ಯ ರಾಜಕೀಯ ಅಥವಾ ದೇಶದ ರಾಜಕಾರಣ ಬಡ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಮಾಹಿತಿ ಇಷ್ಟ ಆಗಿದರೆ ಈ ಕೂಡಲೇ ನ್ಯೂಸ್ ಬೀಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ .live.